ಅಂದರೆ ಕಾಲ ಬದಲಾದ ರೀತಿ ಯಾವ ರೀತಿಯಾಗಿ ಬದಲಾಯಿತು ಅಂತ ನಾನು ಕಂಡಂತಹ ಜೀವನ ಯಾವ ರೀತಿ ಬದಲಾಯಿತು ಅಂತ ಹೇಳ್ತೀನಿ ಸ್ನೇಹಿತರೆ. 1994ರಲ್ಲಿ ನಾನು ಹುಟ್ಟಿದ್ದು. ಅಲ್ಲಿಂದ ಮುಂದಿನ ಕಾಲ ಕೆಲವೊಂದು ನನಗೆ ಗೊತ್ತಿಲ್ಲದೆ ಇರ್ಬೋದು ಸ್ನೇಹಿತರೆ. 1994, 2000, 2005 ಈ ಟೈಮ್ನಲ್ಲೆಲ್ಲ ಮನೆಗಳು ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಏನು 100% ಅಂದ್ಕೊಳ್ಳಿ, 100% ಹಳ್ಳಿಯ ಮನೆಗಳು ಹೆಂಚಿನ ಮನೆಗಳೇ ಆಗಿದ್ದು. ಎಷ್ಟೋ ಗುಡಿಸಲು ಮನೆಗಳು ಕೂಡ ಇದ್ವು ಸ್ನೇಹಿತರೆ. ಒಂದು ಕೂಡ ಮೋಲ್ಡಿಂಗ್ ಇರಲಿಲ್ಲ. ಸುಮಾರು 2010ರಿಂದ ಈಚೆಗೆ ಸ್ವಲ್ಪ ಮೋಲ್ಡಿಂಗ್ ಮನೆಗಳ ಆಗ್ಲಿಕ್ಕೆ ಶುರುವಾದವು ಸ್ನೇಹಿತರೆ. ಅದಾದಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾರೆ ಇದು ಯಾವ ರೀತಿ ಕಾಲ ಬದಲಾಯಿತು ಅನ್ನೋದು ಹೇಳ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ನಿಮಗೆ ಗೊತ್ತಿರ್ಬೋದು, ಈ ರೀತಿಯಾಗಿ ಕಿವಿ ಮುಟ್ಟಿಸ್ಬೇಕಿತ್ತು. ಹಂಗಿದ್ರೆ ಮಾತ್ರ 1ನೇ ಕ್ಲಾಸಿಗೆ ಸೇರಿಸ್ಕೊಳ್ಳೋರು. ಇಲ್ಲ ಅಂತಂದರೆ ಇಲ್ಲ ಹೋಗಿ ಹಿಂಗಿನ್ನೂ ವಯಸ್ಸಾಗಿಲ್ಲ ಅನ್ನೋರು. ಡೇಟ್ ಆಫ್ ಬರ್ತ್ ಕಂಪಲ್ಸರಿ ಕೇಳೋರು. ಆದರೆ ಎಷ್ಟೋ ಜನಗಳಿಗೆ ಹುಟ್ಟಿ ಡೇಟ್ ಆಫ್ ಬರ್ತೇ ಗೊತ್ತಿರ್ತಿರ್ಲಿಲ್ಲ. ಆಗ ಏನು ಮಾಡೋರು ಅಂದರೆ ಜೂನ್ 1ನೇ ತಾರೀಕಿನ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಹೆಂಗೋ ಸೇರಿಸ್ಕೊಂಡ್ಬಿಡೋರು. ಇದು ಆಗ ನಡೀತಿದ್ದಂಥ ಇದು. ಮತ್ತು ದೇವರು, ಸಂಸ್ಕೃತಿ ಇಂಥ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಊರಲ್ಲೇನಾದರೂ ದೇವರು ಹೊರಟಾಗ ದೇವರಿಂದೇನೇ ಹುಡುಗರೆಲ್ಲ ಓಡಾಡವು. ಅದರಲ್ಲೂ ದೊಡ್ಡರಿಗಿಂತ ಚಿಕ್ಕ ಮಕ್ಕಳೇ ಜಾಸ್ತಿ ಇರೋರು ಅಂದ್ಕೊತೀನಿ. ಆಗ ದೇವ್ರಿಗೆ ಈಡ್ಗಾಯಿ ಅಂತ ಹಾಕೋರು, ಈಗಲೂ ಹಾಕ್ತಾರೆ. ಆ ಈಡ್ಗಾಯಿನ ಹಾಕಿದಾಗ ಅದು ಒಡೆದು ಚಲಾಪಿಲಿ ಆಗೋದಲ್ಲ, ಆ ಪೀಸ್ಗಳನ್ನ ಆಯ್ಕೊಳ್ಳೋಕ್ಕೆ ಅಂತ ಹುಡುಗರು ಕಿತ್ತಾಡೋರು ಆ ಕಾಲ. ಆದರೆ ಈಗ ಏನಾಗಿದೆ ಗೊತ್ತಾ, ಆ ಈಡ್ಗಾಯಿ ಹೊಡೆದಂಥದ್ದನ್ನ ಆ ಪೀಸ್ನ ಆಯ್ಕೊಳ್ಳೋದಿರಲಿ, ಅದು ಮುಟ್ಟ ಕೂಡ ಮಕ್ಕಳು ಹೋಗಲ್ಲ. ಮಕ್ಕಳೇನು ದೊಡ್ಡವರು ಕೂಡ ತಗೊಳಕ್ಕೆ ಹೋಗಲ್ಲ. ತಗೊಂಡು ಬಿಟ್ಟರೆ ಏನೋ ಒಂಥರ ಕೀಳರಿಮೆ ಏನೋ ಅನ್ನೋ ರೀತಿ ಆಗುತ್ತೆ. ನಾನೇ ಇಲ್ಲಿ ಎಷ್ಟೋ ಸಲ ಎತ್ಕೊಂಡ್ಬಂದಿದ್ದೀನಿ ಆ ಕಾಯಿನ, ಜಸ್ಟ್ ಏನೂ ಆಗಲ್ಲ. ಆದರೆ ಜನ ಈಗ ಅದನ್ನ ಇದು ಮಾಡಲ್ಲ. ಅದಾದಮೇಲೆ ಸ್ನೇಹಿತರೆ 2005 ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗುವಂಥ ಟೈಮ್ನಲ್ಲಿ ಸ್ಕೂಲ್ ಓಪನ್ ಆಗಿದ ತಕ್ಷಣವೇ ಬುಕ್ಸ್ಗಳು ಬರ್ತಾ ಇರಲಿಲ್ಲ. ಹಿಂದೆ ಓದಿದ್ರಲ್ಲ ಅದನ್ನೇ ನಾವು ಹಣ ಕೊಡಿ, ನೀವು 5ನೇ ಕ್ಲಾಸ್ ಅಲ್ವಾ 4ನೇ ಕ್ಲಾಸಿನ ಬುಕ್ ಕೊಡಿ ನಿಮ್ಮವು ಅಂತ ಕೇಳಿ ಇಸ್ಕೊಂಡು ಅದ್ರಲ್ಲಿ ನಾವು ಓದ್ತಾ ಇದ್ದು. ನಮ್ಮ ಬುಕ್ಗಳ ನಮ್ಮ ಇನ್ನೊಬ್ರಿಗೆ ಕೊಡ್ತಾ ಇತ್ತು. ಈ ರೀತಿಯಾಗಿ ನಡೀತಾ ಇತ್ತು. ಸ್ಕೂಲ್ ಓಪನ್ ಆದ 3-4 ತಿಂಗಳಾದಮೇಲೆ ಬುಕ್ಸ್ಗಳು ಬರ್ತಾ ಇದ್ದು ಸ್ಕೂಲ್ಗೆ. ಮತ್ತು ಎಲ್ಲ ಬರೀ ಕನ್ನಡನೇ ಇತ್ತು ರೀ, ಇಂಗ್ಲೀಷ್ ಅನ್ನೋದು ಇರಲೇ ಇಲ್ಲ. ಅದು 5ನೇ ಕ್ಲಾಸ್ಗೆ ABCD ಇಂದ ಶುರುವಾಗೋದು ಇಂಗ್ಲೀಷು. ಹಿಂದಿ ಅಂತೂ 6ನೇ ಕ್ಲಾಸಿಗೆ ಶುರುವಾಗಿತ್ತು, 5ನೇ ಕ್ಲಾಸ್ಗೆಲ್ಲ. ಈ ರೀತಿ ಆದರೆ ಈಗ ನೋಡಿ LKG UKG ಇಂದಲೇ ಇಂಗ್ಲೀಷ್. ನನ್ನ ಮಗನಂತೂ ತುಂಬ ಚೆನ್ನಾಗಿ ಇಂಗ್ಲೀಷ್ ಹೇಳ್ತಾನೆ. ಆದರೆ ನಾನು ಆ ವಯಸ್ಸಿನಾಗಿದ್ದಾಗ ನನಗೆ ಅದರ 1% 0.1% ಕೂಡ ನನಗೆ ಗೊತ್ತಿರಲಿಲ್ಲ. ಆದರೆ ಕಾಲ ಯಾವ ರೀತಿ ಬದಲಾವಣೆ ಆಯಿತು ನೋಡಿ. ಯಾರೂ ಕೂಡ ಆ ಟೈಮಲ್ಲಿ ಕಾನ್ವೆಂಟಿಗೆ ಸೇರಿಸ್ತಲೇ ಇರಲಿಲ್ಲ, ಕಾನ್ವೆಂಟ್ಗಳು ಕೂಡ ಇರ್ತಿರಲಿಲ್ಲ. ಅದಾದಮೇಲೆ 2006-07ರಲ್ಲಿ ಸ್ವಲ್ಪ ರಾಜಕೀಯದ ಬಗ್ಗೆ ತಿಳುವಳಿಕೆ ಬರಲಿಕ್ಕೆ ಶುರುವಾಯಿತು. ಕುಮಾರಸ್ವಾಮಿ ಯಾರು, ಯಡಿಯೂರಪ್ಪ ಯಾರು, ಈ ರೀತಿಯಾದಂಥ ತಿಳುವಳಿಕೆ ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ಮುಂಚೆ ಏನೂ ಗೊತ್ತೇ ಇರಲಿಲ್ಲ. ಅದಕ್ಕೆ ಮುಂಚೆ ಇನ್ನೊಂದೇನಪ್ಪ ವಿಷಯ ಹೇಳಬೇಕು ಅಂತಂದರೆ, ನಾವು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಊಟ ಕೊಡ್ತಿರಲಿಲ್ಲ. ಎಷ್ಟೋ ಮಕ್ಕಳು ಒಟ್ಟಿಸ್ಕೊಂಡು ಹಂಗೆ ಇದ್ದು ಬಿಡವು. ಕೆಲವು ಹತ್ರದಲ್ಲಿರೋರು ಊಟಕ್ಕೆ ಹೋಗೋರು, ಇಲ್ಲ ಅಂದರೆ ನಾವು ದೂರದಲ್ಲಿರೋರನ್ನ ಆ ಮೇಡಮ್ ಕರೆದು ಅವ್ರು ತಂದಿರೋ ಊಟವನ್ನು ನಮಗೆ ಕೊಡೋರು. ಇದು ಒಂದು ನೆನಪು. ಅದಾದಮೇಲೆ 2010 ಹಿಂಗೆಲ್ಲ ಆದಾಗ ಅಲ್ಲಿಗೆ ಸ್ವಲ್ಪ ಬದಲಾವಣೆ ಆಗಕತ್ತು. ಇದಾದಮೇಲೆ ಇನ್ನೂ ಒಂದು ಹೇಳಬೇಕು ಸ್ನೇಹಿತರೆ, ಆಗಿನ ಕಾಲದಲ್ಲಿ ನಿಜಕ್ಕೂ ಇನ್ನೂ ಒಂದು ಏನು ಹೇಳಬೇಕು ಅಂದರೆ ಸೋಬಾನ್ ಅಕ್ಕಿಗಳು ಅಂತ ಬರ್ತಾಯಿದ್ದು. ಅಕ್ಕಿ ಪಕ್ಷಿಗಳು ವಿಪರೀತ ಇರ್ತಾಯಿದ್ವು ಆ ಕಾಲದಲ್ಲಿ, ವಿಪರೀತ. ಕೊಕ್ಕರೆಗಳು ಬರೋವು. ವ್ಯವಸಾಯ ಮಾಡ್ತಾಯಿದ್ರೆ ಆಗಿನ ವ್ಯವಸಾಯ ಬಿಡಿ, ಈಗಲೇ ಥರ ಟ್ಯಾಕ್ಟ್ರಿನಲ್ಲ. ಒಂದು ಸ್ವಲ್ಪ ಮಳೆ ಬಂತು ಅಂದರೆ ಆ ಹೊಲಮಾಳದಲ್ಲೆಲ್ಲ ದನ ಕರುಗಳನ್ನ ಕಟ್ಕೊಂಡು ಉಳುಮೆ ಮಾಡ್ತಾ ಇರೋರು. ಆ ಒಂದು ಚಿತ್ರವನ್ನು, ಆ ಚಿತ್ರ ಅಲ್ಲ, ಆ ಒಂದು ದೃಶ್ಯವನ್ನು ನೋಡಲಿಕ್ಕೆ ಚಂದ. ಅಷ್ಟು ಚೆನ್ನಾಗಿರೋದು ದೃಶ್ಯ, ಅಷ್ಟು ಚೆನ್ನಾಗಿರೋದು. ಆದರೆ ಈಗೆಲ್ಲ ಟ್ಯಾಕ್ಟ್ರು ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಊರಿಂದ ಊರಿಗೆ ಹೋಗ್ಬೇಕಂದ್ರೆ ಒಂದು 3-4 ಕಿಲೋಮೀಟ್ರು ನಡ್ಕೊಂಡೇ ಹೋಗಬೇಕಿತ್ತು. ನಾವು ನಮ್ಮ ನೆಂಟರು ಮನೆಗಳಿಗೆ ನಡ್ಕೊಂಡೇ ಹೋಗ್ತಾ ಇದ್ದು. ಮಳೆಗಾಲದಾಗ ಏನಾರು ನಡ್ಕೊಂಡು ಹೋಗೋದಾದರೆ ಅವಾಗೊಂದು ಮಜವೇ ಮಜಾ ರೀ. ಇವತ್ತು ಮಳೆ ಬಂತು, ನಾಳೆ ನಮ್ಮ ಅತ್ತೆ ಮನೆಗೋ ಎಲ್ಲಿಗೋ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ತಂದೆ ಎಲ್ಲ ಇರೋರು
ಜೊತೇಲಿ ಹೋಗ್ಬೇಕಾದ್ರೆ ಅಲ್ಲಿ ಹೊಲಮಾಳದಲ್ಲಿ ತುಂಬ ಜನ ಏನು ಮಾಡೋರು ಅಂದರೆ ಹಸುಗಳನ್ನ ಹೂಡ್ಕೊಂಡು ವ್ಯವಸಾಯ ಮಾಡ್ತಾ ಇರೋರು. ಪ್ರತಿಯೊಬ್ಬರು ಮಾತಾಡ್ಸೋರು, ಯಜಮಾನ್ರೆ ಯಾವ ಊರು, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಬರ್ರಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅಂತ. ಹಿಂಗೆಲ್ಲ ಇರೋದು. ಒಂದು 7-8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಮಾತಾಡಿಸ್ಕೊಂಡು ಆ ಮಜನೇ ಬೇರೆ ಇತ್ತು. ಆದರೆ ಈಗ ಆ ರೀತಿಯಾಗಿ ಇಲ್ಲ. ಈಗ ಬದಲಾವಣೆ ಆಗಿದೆ. ಪ್ರತಿಯೊಬ್ಬರು ಬೈಕು, ಕಾರು ಈ ರೀತಿಯಾದದನ್ನ ತಗೊಂಡು ಆ ರೀತಿಯ ಕ್ಷಣಗಳನ್ನ ಈಗ ಇಲ್ಲವಾಗಿಸ್ಕೊಂಡಿದ್ದೀವಿ. ಆದರೆ ಬೈಕು ಕಾರು ಇಲ್ದಲೇ ಇದ್ದಂಥ ಟೈಮ್ನಲ್ಲಿ ಜನರ ಬದುಕಲ್ವಾ? ಅವಾಗಲೂ ಕೂಡ ಬದುಕೇ ಇತ್ತು. ಆದರೆ ಸಮಾಜ ಮತ್ತು ಜಗತ್ತು ಆಧುನಿಕತೆ ಹೋದಂಗೆಲ್ಲ ಇಂತಹ ನೆನಪುಗಳು ಹೊರಟೋಗ್ತವೆ ಸ್ನೇಹಿತರೆ. ಇದು ಆದಮೇಲೆ ಏನೋ ಹೇಳೋಕ್ಕೆ ಬಂದೆ, 2010 ಮ್ಯಾಟ್ರು. 2010ರಲ್ಲಿ ಐ ಥಿಂಕ್ ಯಡಿಯೂರಪ್ಪ CM ಆಗಿದ್ದರು. 2008 ಮತ್ತು 2020 ಸರ್ಕಾರ, ಅವೆಲ್ಲ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ನೆನಪು. ಅದೆಲ್ಲ ಮಾತಾಡೋರು ಸ್ಕೂಲಲ್ಲಿದ್ದಾಗ ಈ ರೀತಿಯಾಗೆಲ್ಲ. ಅದು ಒಂಥರ ಚೆನ್ನಾಗಿತ್ತು. ಅದಾದಮೇಲೆ ಬೆಂಗಳೂರು ಈ ಥರದ ಕಡೆ ಬರ್ತಾ ಇದ್ದಿದ್ದೇ ಕಡಿಮೆ. ಆದರೆ ನಾವು ಎಲ್ಲ ಬೆಂಗಳೂರಿಗೆ ಬರಬೇಕಾಯಿತು. ಇಲ್ಲಿಯ ಟ್ರಾಫಿಕ್ ಬೆಂಗಳೂರಿಗೆ ಬಂದ ಮೇಲಂತೂ ನಾನು ಬಂದಾಗ ಇದ್ದಿದ್ದಕ್ಕೂ ಈಗೂ ತೀರಾ ಅಂತ ಏನು ಬದಲಾವಣೆ ಅಂತ ಏನು ಕಾಣಿಸ್ತಾ ಇಲ್ಲ. ಆದರೆ ಹಳ್ಳಿಗಳಲ್ಲಿ ತುಂಬಾ ಬದಲಾವಣೆ ಆಗಿದೆ ಸ್ನೇಹಿತರೆ. ತುಂಬಾ ಅಂದರೆ ತುಂಬಾ ಬದಲಾವಣೆ ಆಗಿದೆ. ಯಾವ ರೀತಿ ಅಂತಂದರೆ, ಈಗ ಹಳ್ಳಿಗಳ ಕಡೆ ಪ್ರತಿಯೊಬ್ಬರು ಮನೆಯಲ್ಲೂ ಬೈಕು ಇದೆಲ್ಲ ಇರಲೇಬೇಕು. ಮತ್ತು TV ಒಬ್ಬರ ಮಲ್ಲೂ ಇರ್ತಿರಲಿಲ್ಲ, ಎಲ್ಲೋ ಒಬ್ಬರ ಮಲ್ಲಿರೋದು. ಅದನ್ನೇ ಎಲ್ಲರೂ ಹೋಗಿ ಕೂತ್ಕೊಂಡು ನೋಡ್ತಾಯಿದ್ರು. ಆದರೆ ಈಗ ಹಂಗಿಲ್ಲ, ಚೇಂಜ್ ಆಗಿದೆ. ಇವೆಲ್ಲ ಅವಶ್ಯಕತೆ ಇದೆಯಾ ಅಂದರೆ ನೋ, ನಾಟ್ ನೆಸೆಸಿಟಿ ಫಾರ್ ದಟ್. ಆದರೂ ಕೂಡ ಏನೋ ಒಂದು ಕೀಳರಿಮೆಯ ಮನೋಭಾವನೆ. ಅವ್ರ ಮೇಲೆ TVನೇ ಇಲ್ಲ ನೋಡಿ, ಅವ್ರ ಮೇಲೆ ಈ ಥರ ಒಂದು ಕೀಳರಿಮೆಯ ಮನೋಭಾವನೆ ಇರುತ್ತೆ ಅಷ್ಟೇ. ಆದರೆ ಅವೆಲ್ಲ ಬೇಕು ಅಂತಲೇ ಏನಿಲ್ಲ, ಆದರೂ ಜನ ತಗೋತಾರೆ. ಇದಾದಮೇಲೆ 2015, ಆಮೇಲೆ ಶುರುವಾಗಿದ್ದೆ ಈ RCB ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. 2012 ಆಫ್ಟರ್ ನಮಗೆ ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಬರಲಿಕ್ಕೆ ಶುರುವಾಯಿತು. ಅದಾದಮೇಲೆ ಚೆನ್ನಾಗಿ ಇದಾಯಿತು. 2016-17 ಕಾಲಘಟ್ಟಕ್ಕೆ ಬಂದರೆ ಆ ಜಿಯೋ ಸಿಮ್ಮು, ಫ್ರೀ ಸಿಮ್ಮು ಅಂತ ಬಂದ್ರಲ್ಲ, ಅದೊಂದು ಜಿಯೋ ಸಿಮ್ಮು ಒಂದು ಒಳ್ಳೆ ಜ್ಞಾಪಕ. ಅದು ಬಿಟ್ಟರೆ ನೋಟ್ ಬ್ಯಾನ್ ಆಗಿತ್ತು, ಅದು ಒಂದು ಒಳ್ಳೆಯದು. ಅದಾದಮೇಲೆ ಇತ್ತೀಚಿನ ದಿನಮಾನ ಅಂದರೆ ಅದು ಕರೋನಾ ಕಾಲಘಟ್ಟ. ಅದು ಒಂದು ನಮಗೆ ಮರೆಯಲಾಗದಂತಹ ಇದು. ಆದರೆ ಇಂದಿನ ಕಾಲದಲ್ಲಿ ತುಂಬ ಜನ ಹೇಳ್ತಾರೆ ಪ್ಲೇಗ್ ಅಂತ MRIಗಳು ಬಂದಿದ್ದು ಅಂತ. ಆ ಥರ ದೊಡ್ಡ MRI ನಾವು ನೋಡಲೇ ಇಲ್ಲ ರೀ. ಮತ್ತು ಇಂದಿನ ಕಾಲದಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಲಿಕ್ಕೆ ಕರ್ಕೊಂಡು ಹೋಗ್ತಿದ್ದು, ಮತ್ತು ವನ ಸಂಚಾರ ಅಂತ ಬೆಳಿಗ್ಗೆ ಕರ್ಕೊಂಡೋಗಿ ಸಂಜೆ ಬರೋರು, ಅವೆಲ್ಲ ಒಂದು ರೀತಿಯಾದಂತಹ ನೆನಪು, ಚೆನ್ನಾಗಿರೋದು. ಪ್ರತಿಭಾ ಕಾರಂಜಿ ಇವಾಗಲೂ ಮಾಡ್ತಾರೆ, ಆದರೆ ಮೊದಲಿದ್ದಂತಹ ಕಳೆ ಇವಾಗ ಇಲ್ಲ. ಸ್ಪೋರ್ಟ್ಸ್ ಮಾಡ್ತಾರೆ, ಸ್ಪೋರ್ಟ್ಸ್ ವಿಭಾಗದಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ಬೋದು. ಮತ್ತು ಹಳೆಯ ಕಾಲದ ನೃತ್ಯಗಳು, ಹಳೆ ಕಾಲದಲ್ಲಿ ಬರೀ ಜನಪದ ಗೀತೆಗಳನ್ನ ಮಾತ್ರ ಒಬ್ಬರು ಹೇಳೋರು, ಅದಕ್ಕೆ ತಕ್ಕನಾಗಿ ಡ್ಯಾನ್ಸ್ ಮಾಡೋರು. ಆದರೆ ಈಗ ಎಲ್ಲ ಕ್ಯಾಸೆಟ್ ಡ್ಯಾನ್ಸ್ಗಳು ಈ ಥರ ಎಲ್ಲ ಇದೆ. ಕನ್ನಡ ಬಿಟ್ಟು ಬೇರೆ ಭಾಷೆಯ ಸಾಂಗ್ಗಳನ್ನ ಆಡ್ತಲೇ ಇರಲಿಲ್ಲ. ಆದರೆ ಈಗ ಬದಲಾವಣೆ ಆಗಿದೆ. ಸ್ನೇಹಿತರ, ನಿಮ್ಗೇನು ಅನಿಸುತ್ತೆ ಈ ಒಂದು ಹಳೆಯ ಕಾಲಘಟ್ಟದ್ದು? ಇನ್ನೂ ಕೂಡ ಅನೇಕ ವಿಷಯಗಳನ್ನ ನಾನು ಬಿಟ್ಟಿದ್ದೀನಿ ಹೇಳಲಿಕ್ಕೆ, ಎಲ್ಲದನ್ನೂ ಹೇಳಲಿಕ್ಕಾಗಲ್ಲ. ಇನ್ನೂ ಪೂರ್ತಿಯಾಗಿ ಸ್ಟಡಿ ಮಾಡಿಕೊಂಡು ಬರ್ಕೊಂಡು ಇನ್ನೂ ಅನೇಕ ವಿಷಯಗಳನ್ನ ಇದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.